ಕೋಮು ಗಲಭೆ ಏನಿಲ್ಲ, ನಾವೆಲ್ಲ ಸಹೋದರರಾಗಿ ಒಂದೇ ಥರ ಇದ್ದೇವೆ. ಎಲ್ಲ ಪ್ರಾರ್ಥನಾ ಮಂದಿರಗಳು ತೆರೆದ ಪುಸ್ತಕವಾಗಬೇಕು, ಅವುಗಳು ಮುಚ್ಚಿದ ಪುಸ್ತಕ ಆಗಬಾರದು. ಎಂಕಲ ಕಷ್ಟ ಪೂರ ಪರಿಹಾರ ಬತ್ತಿ ಒಕ್ಕ ಇದಾಡ್ದು ಪೋಂಡಲ್ಲ ಎಂಕಲು ಡಬ್ಬಿಗೆ ಕಾಸು ಮಾಡದೆ ಪೋಪಿನಿ ಬಹು ಫಂಕ್ಷನ್ ಪೋಯಂಡಲ್ಲ. ಎಂಕಲು ಮಲ್ಲರಿಗೆ ಬಣ್ಣಾಗ ಎಂಕಲು ಕಾಪುಡ್ದು ಮಲ್ಲರು ಇಲ್ಲು ಕಟ್ಟದು ಬರ್ತೀನಿ ಹಿಡ್ದು ಬಕ್ಕ ಒಂದು ಮಸೀದಿ ಆಯ್ನಿ ಅದ ಮುಟ್ಟ ಒಂದು ಮಸೀದಿ ಇತ್ತಿಜಿ ಗೆಲ್ಯದ ಮಸೀದಿ ಇತ್ತೀನಿ 2 ಸೀಟ್ ಮಾತ್ರ ಪಾಡ್ದಿತ್ತೀನಿ ಒಂದು ಮಸೀದಿ ಇತ್ತೆ ಭಾರಿ ಒಂದು ಎಡ್ಡೆ ಅಂಡು ಮಲ್ಲ ಒಂದು ಮಸೀದಿ ಎಂಕಲ ಕಷ್ಟ ಪೂರ ಪರಿಹಾರ ಹಿಡಿ ಬತ್ತಿ ಒಕ್ಕ ನನ್ನಲ್ಲ ಕಷ್ಟ ಉಂಡು ಎಂಕಲಿಗೆ ನಲ್ಲ ಆರೇ ಪರಿಹಾರ ಮಲ್ಪೋಡಿ ಎಂಕಲಿಗೆ ಇದಾಡ್ದು ಪೋಂಡಲ್ಲ ಎಂಕಲು ಡಬ್ಬಿಗೆ ಕಾಸು ಮಾಡದೆ ಪೋಪಿನಿ ಬಹು ಫಂಕ್ಷನ್ ಪೋಯಂಡಲ್ಲ వేరే పోండల మీరే కై ముగ్గిదే పోయింది ఎంకలు పండ పూర మాతే సాయిబారు ఎంకలి వంజి ఎడ్డనే ఎంకలు పండ దాలు నగల పంట దాలు ఎంకలు ఎంజి తొందరనే ఇజ్జి ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯ ಧರ್ಮಗುರುಗಳು ಮತ್ತು ಈ ಮಸೀದಿಯ ಅಧ್ಯಕ್ಷರು ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಈ ಎಲ್ಲ ಸರ್ವಧರ್ಮೀಯರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಂಡಿದ್ದಾರೆ. ಬಹಳ ಆದರದಿಂದ ಗೌರವದಿಂದ ನಮ್ಮನ್ನಿಲ್ಲಿ ಕಂಡಿದ್ದಾರೆ. ಯಾವ ಧರ್ಮಗ್ರಂಥಗಳು ಎಲ್ಲವೂ ಹೇಳುವುದು ಎಲ್ಲ ಪ್ರಾರ್ಥನಾ ಮಂದಿರಗಳು ತೆರೆದ ಪುಸ್ತಕವಾಗಬೇಕು, ಅವುಗಳು ಮುಚ್ಚಿದ ಪುಸ್ತಕ ಆಗಬಾರದು, ಅದು ಎಲ್ಲರಿಗೂ ಉಪಯೋಗ ಆಗುವ ಹಾಗೆ ಇರಬೇಕು. ಅದಕ್ಕೆ ಖಂಡಿತವಾಗಿಯೂ ಇಂದಿನ ನಮ್ಮ ಈ ಬದ್ರಿಯಾ ಜುಮ್ಮಾ ಮಸೀದಿಯ ಮಜೂರ್ ಮಲ್ಲಾರ್ನ ಈ ಕಾರ್ಯಕ್ರಮ ಆದರ್ಶವಾಗಿದೆ. ಸಾಮರಸ್ಯ ಸೌಹಾರ್ದತೆ ಬೆಳೆದು ಎಲ್ಲರೂ ಒಬ್ಬರನ್ನೊಬ್ಬರು ಪರಸ್ಪರ ಅರಿತು ಬೆರೆತು ಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ನಮ್ಮಲ್ಲಿ ಮಜೂರ್ನಲ್ಲಿ ಕೇವಲ ಮಸೀದಿ ಮಾತ್ರ ಅಲ್ಲ, ಇಲ್ಲಿ ದೇವಸ್ಥಾನ ಉಂಟು, ಚರ್ಚ್ ಉಂಟು, ಬಸದಿ ಉಂಟು. ಇದೆಲ್ಲವನ್ನು ಎಲ್ಲರೂ ನೋಡ್ತಾ ಇದ್ದಾರೆ, ಪರಸ್ಪರ ಸಹಕಾರ ಕೊಡ್ತಾ ಇದ್ದಾರೆ. ಕೇವಲ ಮಸೀದಿಯವರು ನಾವು ದೇವಸ್ಥಾನಕ್ಕೆ ಕರೆದ್ರೆ ಅವರು ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿಯೂ ಊಟ ಮಾಡ್ತಾರೆ, ನಮ್ಮ ಜೊತೆಗೆ ಇರ್ತಾರೆ, ತಮ್ಮಿಂದ ಸಾಧ್ಯವಾದಷ್ಟು ಸಹಕಾರವನ್ನು ಕೊಡ್ತಾರೆ. ನಾವು ಕೂಡ ಹಾಗೆ ಮಸೀದಿಗೆ ಬರ್ತೇವೆ, ಅತ್ಯಂತ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ನಾವು ಆಲಂಗಿಸಿಕೊಂಡು ನಮ್ಮ ಏನು ಭಾವನೆ ಇದೆ ಅದನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಮಸೀದಿಯ 6-7 ವರ್ಷದ ಹಿಂದೆ ಇಲ್ಲಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸಾಗವಾನಿ ಮರದಿಂದ ಕೆತ್ತನೆ ಕೆಲಸವೆಲ್ಲ ಇಂಟೀರಿಯರ್ ಎಲ್ಲ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ ನೂತನವಾಗಿ 14 ಫೀಟ್ ಎತ್ತರ 12 ಫೀಟ್ ಅಗಲದ್ದು ನೂತನವಾದಂಥ ಮಹಾದ್ವಾರವನ್ನೆಲ್ಲ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ನಮ್ಮ ಗೆಳೆಯರಾದ ಅವರ ತಂದೆ ತಾಯಿಯ ಸವಿನೆನಪಿಗಾಗಿ ಆ ಮಹಾದ್ವಾರದ ಕಾಣಿಕೆಯನ್ನು ಅವರು ನೀಡಿದ್ದಾರೆ. ಅದೇ ರೀತಿ ಒಳಗಿನ ಇಂಟೀರಿಯರ್ ಡಿಸೈನ್ ಎಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದನ್ನು ಮಹಾದ್ವಾರವನ್ನು ಇರಾನಿ ಶೈಲಿ ಅದೇ ರೀತಿ ಇಂಡೋ ಇಸ್ಲಾಮಿಕ್ ಶೈಲಿ ಮಿಶ್ರಣದಿಂದ ಒಂದು ನೂತನವಾದಂಥ ಮಹಾದ್ವಾರನ ನಾವು ನಿರ್ಮಾಣ ಮಾಡಿದ್ದೇವೆ. ಇದೆಲ್ಲ ಮಸೀದಿ ಕಮಿಟಿಯವರಿಗೆ ನಮಗೆ ಕೆಲಸ ಎಲ್ಲ ಕೊಟ್ಟದ್ದು. ಅದೇ ರೀತಿ ನಾವು ಮುಂಚೆ ಕೂಡ ಇಲ್ಲಿಯ ಮಸೀದಿಯದ್ದೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೇವೆ. ಅದನ್ನು ಎಲ್ಲ ನೋಡಿ ನಮಗೆ ಇದು ಕೂಡ ಹೊಸದಾಗಿ ಒಂದು ಕೆಲಸವನ್ನು ನೀಡಿದೆ. ಬದ್ರಿಯಾ ಜುಮ್ಮಾ ಮಸೀದಿ ಮಲ್ಲಾರ್ ಮಜೂರು ಇದೊಂದು ಈ ಭಾಗದ ಎಲ್ಲ ಸರ್ವಧರ್ಮೀಯರ ಒಂದು ಪುಣ್ಯಕ್ಷೇತ್ರವಾಗಿ ಇವತ್ತು ಮಾರ್ಪಟ್ಟಿದೆ. ಏಕೆಂದರೆ ಹಲವಾರು ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಈ ಬದ್ರಿಯಾ ಜುಮ್ಮಾ ಮಸೀದಿ ಈ ಭಾಗದ ಎಲ್ಲ ಧರ್ಮದವರು ಯಾವಾಗಲೂ ಒಂದು ನಂಬಿಕೆ ಇಟ್ಟಂಥ ಮಸೀದಿ. ಸುಮಾರು 1 ವರ್ಷದಿಂದ ಈ ಒಂದು ಹೊಸ ಕಮಿಟಿ ಬಂದ ನಂತರ ನಾನು ಸಹ ಆಡಳಿತ ಸಮಿತಿಯಲ್ಲಿದ್ದೀನಿ. ಅದೇ ಥರ ನಮ್ಮ ಅಧ್ಯಕ್ಷರಂತ ಫಾರೂಕ್ ಚಂದ್ರನಗರ್ ಅವರು ಮತ್ತೆಲ್ಲ ಆಡಳಿತ ಸಮಿತಿಯವರು ಸೇರಿ ಒಂದು ಅತ್ಯುತ್ತಮವಾದ ಒಂದು ಅಭಿವೃದ್ಧಿ ಕೆಲಸವನ್ನು ಈ 1 ವರ್ಷದಲ್ಲಿ ಆಗಿದೆ. ಸುಮಾರು 70-80 ಲಕ್ಷಕ್ಕಿಂತಲೂ ಅಧಿಕ ಒಂದು ಕೆಲಸ ಈ ಭಾಗದಲ್ಲಿ ನಡೆದಿದೆ. ಆದ್ದರಿಂದ ಇವತ್ತೊಂದು ಸರ್ವಧರ್ಮರ ಒಂದು ಎಲ್ಲರನ್ನು ಕರೆಸಿ ಈ ಭಾಗದಲ್ಲಿ ನಮ್ಮ ಮಸೀದಿ ನೋಡಬನ್ನಿ ನಮ್ಮ ಮಸೀದಿ ಎಂಬ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೇವೆ. ಹಾಗಾಗಿ ಈ ಭಾಗದ ಎಲ್ಲ ಧರ್ಮದವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಮಸೀದಿಯಲ್ಲಿ ಏನು ನಡೀತದೆ, ಮಸೀದಿ ಭಾಗದಲ್ಲಿ ಮಸೀದಿ ಒಳಗಡೆ ಏನು ನಡೀತದೆ ಎಂಬ ಒಂದು ಸಂದೇಶ ಎಲ್ರಿಗೂ ಹೋಗಬೇಕು, ಇಡೀ ನಾಡಿಗೆ ಹೋಗಬೇಕು.
ಮತ್ತು ಯಾವುದು ಅಪನಂಬಿಕೆಯಲ್ಲೂ ಇರಬಾರ್ದು, ಮಸೀದಿಯಲ್ಲಿ ಯಾವ ರೀತಿಯಲ್ಲಿ ನಮಾಜ್ ಮಾಡಲಿಕ್ಕಾಗ್ತದೆ ಅಂತ ಎಲ್ಲ ವಿಷಯ ಗೊತ್ತಾಗಬೇಕು. ಹಾಗೆ ನಮ್ಮ ಮಸೀದಿಯ ಒಂದು ಪರಿಸರ ನೋಡಬೇಕಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸುಮಾರು 106 ವರ್ಷ ಇತಿಹಾಸ ಇರುವ ಬದ್ರಿಯಾ ಜುಮ್ಮಾ ಮಸ್ಜಿದ್ ಈ ಹಿಂದೆ ಗುಡ್ಡೆ ಮಸೀದಿ ಮತ್ತು ಇಲಿಯಾಸ್ ನಬಿ ಮಸೀದಿ ಅಂತ ಕರಿತಾ ಇದ್ರು. ಕಾಲಕ್ರಮೇಣ ಉರುಳಿದಂತೆ ಮೊದಲಿಗೆ ಇದೊಂದು ಹುಲ್ಲಿನ ಮಸೀದಿಯಲ್ಲಿ ಇಲ್ಲಿ ಆವತ್ತಿನ ಜನರು ಇಲ್ಲಿಯ ಒಂದು ಮಸೀದಿ ರೀತಿಯಲ್ಲಿ ರೆಡಿ ಮಾಡಿದರು. ಕಾಲ ಕಳೆದಂತೆ ಅದು ಹಂಚು ಆಗಿ ಅದರ ನಂತರ ಕಾಂಕ್ರೀಟೀಕರಣ ಆಗಿ ತದನಂತರ ಒಂದು ಉತ್ತಮ ಈಗ ಒಂದು ನೂತನ ರೀತಿಯಲ್ಲಿ ಈಗ ಮಸೀದಿ ರೆಡಿಯಾಗಿ ಒಳಗಿನ ಇಂಟೀರಿಯರ್ ಈ ಹಿಂದಿನ 2018ರಲ್ಲಿ ಕೆಳ ಮಸೀದಿ ಆಗಿತ್ತು. ಹೊರಗಿನ ಮಸೀದಿಯನ್ನು ನಾವು ಈಗ ಈ ಬಾರಿ ಒಂದು ಉತ್ತಮ ಇಂಡೋ ಶೈಲಿ ರೀತಿಯಲ್ಲಿ ನಾವು ಕೆಲಸ ಕಾರ್ಯಕ್ರಮ ಮಾಡಿದ್ದೇವೆ. ಈ ಮಸೀದಿ ಹೇಗೆ ಅಂತ ಹೇಳಿದರೆ ಎಲ್ಲರೂ ಕೂಡ ಪ್ರೀತಿಸುವಂಥ ಮಸೀದಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿಯ ಹಿಂದೂ ಬಾಂಧವರು ಇರ್ಬೋದು, ಮುಸ್ಲಿಮು, ಕ್ರಿಶ್ಚಿಯನು ಎಲ್ಲರೂ ನಾವು ಒಂದು ಅನ್ನೋ ರೀತಿಯಲ್ಲಿ ಈ ಭಾಗದಲ್ಲಿ ಚರ್ಚ್ ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು, ಎಲ್ಲರೂ ಒಂದು ಅನ್ನೋ ರೀತಿಯಲ್ಲಿ ಇರ್ತದೆ. ಹಾಗಾಗಿ ನಾನು ಹೇಳುವುದೇನೆಂದರೆ ಇಲ್ಲಿಯ ಮಸೀದಿಯಲ್ಲಿ ಯಾವುದೇ ಇನ್ಕಮ್ ಇಲ್ಲ, ಆದರೂ ಕೂಡ ಇಲ್ಲಿಯ ಯುವಕರು ಇರ್ಬೋದು, ಇಲ್ಲಿಯ ಹಿರಿಯರು ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ಬಲವಿದೆ ಅನ್ನೋದು ಖಂಡಿತವಾಗಿಯೂ ಈ ಮಸೀದಿಗೆ ಅದು ಅನ್ವಯಿಸುತ್ತದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಹಂತದಲ್ಲಿ ಇಲ್ಲಿ ಏನೇ ಮನಸ್ಸಿನಲ್ಲಿ ಅನಿಸ್ಕೊಂಡ್ರೆ ಅವ್ರು ಖಂಡಿತವಾಗಿ ಬೇಜಾರಾದರೆ ಒಂದು ಪವಾಡ ರೀತಿಯಲ್ಲಿ ಅವ್ರ ಜೀವನದಲ್ಲಿ ಅದರ ನಿದರ್ಶನ ಅವರಿಗೆ ಆಗಿದ್ದು 100 ಉದಾಹರಣೆಗಳಿದೆ. ಹಾಗಾಗಿ ಈ ಬಾರಿ ಏನಾಯಿತು, ದಾನಿಗಳ ಸಹಕಾರದಿಂದ 10 ಕಾರ್ಯಕ್ರಮಗಳ ಉದ್ಘಾಟನೆ ಇದ್ದಾಗ ನಮಗೂ ಹೌದು ಸರ್ವಧರ್ಮೀಯರನ್ನು ಒಗ್ಗಟ್ಟು ಮಾಡಿ ಈ ಹಿಂದೆನೇ ಇಲ್ಲಿ ಒಗ್ಗಟ್ಟಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಮಾದರಿ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಬಾರಿ ನೋಡ ಬನ್ನಿ ನಮ್ಮ ಮಸೀದಿ ಅಂತ ಕಾರ್ಯಕ್ರಮ ಕೂಡ ಅದರೊಂದಿಗೆ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸಿದ್ದೇವೆ. ಕೋಮು ಗಲಭೆ ಏನಿಲ್ಲ, ನಾವೆಲ್ಲ ಸಹೋದರರಾಗಿ ಒಂದೇ ಥರ ಇದ್ದೇವೆ. ಎಲ್ಲರೂ ಕೂಡ ನಾವು ಅಣ್ಣ ತಮ್ಮಂದಿರಾಗಿದ್ದೇವೆ ಇಲ್ಲಿ.